ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಗಾಡಿ ರಿವ್ಯೂ ಮಾಡ್ತಾ ಇರೋದು ಆಥರ್ 450X HR ಸ್ಕೂಟರ್ನ. ಈ ಸ್ಕೂಟರ್ ರೇಂಜು 110 ಕಿಲೋಮೀಟರ್ ಹೋಗುತ್ತೆ. ಇದು ನಂದು 3.7 ಕಿಲೋವ್ಯಾಟ್ ಬ್ಯಾಟ್ರಿ ಇದೆ. ಇದ್ರ ಟಾಪ್ ಸ್ಪೀಡ್ 90 km/h ಹೋಗುತ್ತೆ. ಮೋಟರ್ ಸ್ಪೆಸಿಫಿಕೇಷನ್ ನೋಡೋಣ. ಇದು 6.4 ಕಿಲೋವ್ಯಾಟ್ PMSM ಮೋಟರ್ ಇದೆ. 26 ನ್ಯೂಟನ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಇದ್ರ ಬ್ಯಾಟ್ರಿ ವ್ಯಾರಂಟಿ ಬಂದು 8 years ಇದೆ. ಬ್ಯಾಟ್ರಿ ಸ್ಪೆಸಿಫಿಕೇಷನ್ ನೋಡೋದು ಅಂದರೆ 8 years ವ್ಯಾರಂಟಿ ಕೊಡ್ತಾರೆ ಇದಕ್ಕೆ. ಮತ್ತು ಆಟರ್ ಬ್ಯಾಟ್ರಿ ಪ್ರೊಟೆಕ್ಷನ್ ಇದೆ. ಅಪ್ ಟು 60% ಇಲ್ಲ 8 years ಬ್ಯಾಟ್ರಿ ವ್ಯಾರಂಟಿ ಸಿಗುತ್ತೆ ಈ ಆಥರ್ ಸ್ಕೂಟರ್ಗೆ. ವ್ಯಾರಂಟಿ ಅಪ್ ಟು 70% ಆಫ್ ಸ್ಟೇಟ್ ಆಫ್ ಹೆಲ್ತ್ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಸಿಗುತ್ತೆ. ಇದರಲ್ಲಿ IP67 ರೇಟೆಡ್ ವಾಟರ್ ಪ್ರೂಫ್ ಆ್ಯಂಡ್ ಡಸ್ಟ್ ಪ್ರೂಫ್ ರೆಸಿಸ್ಟೆಂಟ್ ಬ್ಯಾಟ್ರಿ ಇದೆ. ಬ್ಯಾಟ್ರಿ ತೋರಿಸ್ತೀನಿ, ನೋಡ್ಬೋದು ನೀವು. ಅಂಡರ್ ಚಾರ್ಜಲ್ಲಿ ಬ್ಯಾಟ್ರಿ ಮೌಂಟ್ ಮಾಡಿದ್ದಾರೆ ಈ ಗಾಡಿಗೆ. ಈ ಗಾಡಿ ಟಾಪ್ ಸ್ಪೀಡ್ ಹೇಳಬೇಕು ಅಂತ ಅಂದರೆ 90 km/h ಹೋಗುತ್ತೆ. 0 to 40 3.35 seconds ಹೋಗುತ್ತೆ ಗಾಡಿ. ಡಿಸ್ಪ್ಲೇ ಸ್ಪೆಸಿಫಿಕೇಷನ್ ನೋಡೋದಾದರೆ ನಮಗೆ ಗೂಗಲ್ ಮ್ಯಾಪ್ ಪ್ಲ್ಯಾಟ್ಫಾರ್ಮ್ ಇದೆ, ಫ್ಲೂಯಿಡಿಕ್ UI ಡಿಸ್ಪ್ಲೇ ಇದೆ, ಮತ್ತು ಕಾಲ್ನ ಆಕ್ಸೆಪ್ಟು ರಿಜೆಕ್ಟ್ ಮಾಡ್ಬೋದು, ಮ್ಯೂಸಿಕ್ನ ಪ್ಲೇ ಆ್ಯಂಡ್ ಪಾಸ್ ಮಾಡ್ಬೋದು ಇದರಲ್ಲೇ. ಮತ್ತು ಇದರಲ್ಲಿ ಡಾರ್ಕ್ ಮೋಡ್ ಇದೆ, ನೋಡ್ತಾ ಇದ್ದೀರಾ. ಇದೆಲ್ಲ ಆಪ್ಷನ್ ಇದೆ. ಡಾಕ್ಯುಮೆಂಟ್ ಸ್ಟೋರೇಜ್ ಮಾಡ್ಬೋದು, ಇನ್ಕಾಗ್ನಿಟೋ ಮೋಡು ಇದೆ ಇದರಲ್ಲಿ. ಇದು ಸೇಫ್ಟಿ ಫೀಚರ್ ಬಂದರೂ ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್ ಇದೆ, ಫಾಲ್ ಸೇಫ್ಟಿ ಇದೆ, ಬೋತ್ ಇಂಡಿಕೇಟರ್ ಆಗುತ್ತೆ. ಗಾಡಿ ಏನಾದ್ರು ಆಕ್ಸಿಡೆಂಟು ಇಲ್ಲ ಗಾಡಿ ಫಾಲ್ ಡೌನ್ ಆದಾಗ. ಇದ್ರ 6 ಕಲರ್ ಆಪ್ಷನ್ ಇದೆ ಇದರಲ್ಲಿ. ಚಾರ್ಜಿಂಗ್ 0 to 8%, 4.5 hours ನಿಮಗೆ 80% ಅಪ್ ಟು ಚಾರ್ಜ್ ಆಗುತ್ತೆ. ಇದರಲ್ಲಿ ನಿಮಗೆ LED ಲೈಟ್ ಕೊಟ್ಟಿದ್ದಾನೆ ಫ್ರಂಟ್ ಟು ಬ್ಯಾಕು. ಇದರ ಸ್ಪೆಸಿಫಿಕೇಷನ್ ಬಂದು ಆಟೋ ಇಂಡಿಕೇಟರ್ ಕಟ್ ಆಫ್ ಇದೆ. ನೆಕ್ಸ್ಟು ಗೈಡ್ ಟು ಹೋಮ್ ಆಪ್ಷನ್ಸ್ ಕೂಡ ಇದೆ ಇದರಲ್ಲಿ. ರಿವರ್ಸ್ ಪಾರ್ಕಿಂಗ್ ಅಲರ್ಟ್ ಇದೆ. ಫ್ರಂಟ್ ವೀಲ್ ಬಂದು ನಿಮಗೆ 90/90 12 ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಅದೇ ಥರ ನೋಡೋದಾದರೆ 100/80 12-inch ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಫ್ರಂಟ್ ಟು ಬ್ಯಾಕು ಡಿಸ್ಕ್ ಇದೆ. ಬ್ಯಾಕ್ ಬಂದು 19 cm ಡಿಸ್ಕ್ ಇದೆ. ಫ್ರಂಟ್ ಬಂದು 20 cm ಡಿಸ್ಕ್ ಇದೆ. ಟ್ರಾನ್ಸ್ಮಿಷನ್ ಟೈಪ್ ಬಂದುಬಿಟ್ಟು ಬೆಲ್ಟ್ ಇದೆ, ನೀವು ನೋಡ್ತಾ ಇದ್ದೀರಾ. ಮೋನೋಶಾಕ್ ಸಸ್ಪೆನ್ಷನ್ ಇದೆ, ಅಲ್ಲೇ ಬೆಲ್ಟ್ ಅಡ್ಜಸ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಫ್ರಂಟ್ ಟು ಬ್ಯಾಕ್ ಅಲಾಯ್ಸ್ ಇದೆ. ಓವರಾಲ್ ಈ ಗಾಡಿ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು 15 days ಈ ಗಾಡಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಕಂಪೇರ್ ಟು ಅದರ್ EV ನನಗಿದು ಫಾರ್ ಬೆಟರ್ ಅನಿಸ್ತು. ಸ್ಟೇಬಲ್ ಆಗಿದೆ ಗಾಡಿ.